ವೀಕ್ಷಕರೇ, ಇಡೀ ಪ್ರಪಂಚನೇ ಕೊರೋನಾ ಅನ್ನೋ ಭಯದಲ್ಲಿ ಒಂಥರ ಸ್ಟಕ್ ಆಗಿದೆ. ಇದೆಲ್ಲದ್ರ ನಡುವೆ ನಿಮ್ಮ ತುಟಿ ಅಂಚಲ್ಲಿ ಸಣ್ಣದಾಗಿ ಒಂದು ನಗು ತರಬೇಕು ಅನ್ನೋದೇ ನಮ್ಮ ಎಲ್ಲರ ಪ್ರಯತ್ನ. ಹೇಗೆ ನಾವೆಲ್ಲ ಇಲ್ಲಿ ಸೆಟ್ಟಲ್ಲಿ ಮಾಸ್ಕ್ ಹಾಕೊಂಡು ಸ್ಯಾನಿಟೈಸ್ ಹಾಕೊಂಡು ಸೋಷಿಯಲ್ ಡಿಸ್ಟೆನ್ಸ್ ಮಾಡ್ತಾ ನಿಮ್ಮನ್ನ ನಗಿಸ್ಬೇಕು ಅಂತ ಇಲ್ಲಿ ಕೆಲಸಕ್ಕೆ ಬರ್ತಾ ಇದೀವೋ, ನೀವು ಹಾಗೆ ಅಷ್ಟೇ ಜವಾಬ್ದಾರಿಯಿಂದ ಮಾಸ್ಕ್ ಧರಿಸಿ ಸ್ಯಾನಿಟೈಸರ್ ಹಾಕಿ ಸೋಷಿಯಲ್ ಡಿಸ್ಟೆನ್ಸ್ ಮೂಲಕ ನಿಮ್ಮ ಕೆಲಸಗಳನ್ನ ಮಾಡ್ತಾ ಜವಾಬ್ದಾರಿಯುತ ಪ್ರಜೆಗಳಾಗಿ ನಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಣ್ಣ ಮನವಿನ ನಿಮ್ ಮುಂದೆ ಇಡ್ತಾ ಇದೀನಿ. ಪ್ಲೀಸ್ ಮಾಸ್ಕ್ ಹಾಕೊಳ್ಳಿ, ಸ್ಯಾನಿಟೈಸರ್ ಯೂಸ್ ಮಾಡಿ ಹಾಗೂ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಪ್ಲೀಸ್. ಇನ್ನು ತಡ ಮಾಡೋದ್ ಬೇಡ, ಇವತ್ತಿನ ಆಕ್ಟ್ಗಳನ್ನ ನೋಡಿ ಎಂಜಾಯ್ ಮಾಡೋಣ. ಇವತ್ತಿನ ಮೊದಲನೇ ಆಕ್ಟ್, ಇಲ್ಲೊಬ್ಬ ಶ್ರೀಮಂತನಿಗೆ ತನ್ನ ಸಾವು ಸದ್ಯದಲ್ಲೇ ಬರುತ್ತೆ ಅನ್ನೋ ವಿಚಾರ ಮೊದಲೇ ಗೊತ್ತಾಗ್ಬಿಡುತ್ತೆ. ಜೀವನದಲ್ಲಿ ಇನ್ನೇನು ಇಲ್ಲ, ಎಲ್ಲಾ ಮುಗ್ದೇ ಹೋಯ್ತು, ಕಡೆಯ ಪಕ್ಷ ತನ್ನ ಅಂತಿಮ ಯಾತ್ರೆನಾದ್ರೂ ಗ್ರ್ಯಾಂಡ್ ಆಗಿರ್ಲಿ ಅಂತ ಅದಕ್ಕೆ ಬೇಕಾದಂತ ತಯಾರನ್ನ ಮಾಡ್ಕೊಳ್ಳೋಕೆ ಒಂದು ತಂಡನ ಅಪಾಯಿಂಟ್ ಮಾಡಿದಾನೆ. ಇದೇನಪ್ಪ ಕೇಳಕ್ಕೆ ವಿಚಿತ್ರವಾಗಿದೆ ಅನಿಸ್ತಾ ಇದೆ ಅಲ್ವಾ? ಆದ್ರೆ ನೋಡಕ್ಕೆ ಸಿಕ್ಕಾಪಟ್ಟೆ ಮಜಾ ಇರುತ್ತೆ. ಆ ಅಂತಿಮ ಯಾತ್ರೆ ತಯಾರಿ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಯಾಕ್ನ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದಾರೆ ಯೋಗರಾಜ್ ಭಟ್ರು ಓನರ್ಶಿಪ್ ಇರುವ, ನಯನ ಕ್ಯಾಪ್ಟನ್ಸಿ ಇರುವ ಬಾಲಣ್ಣ ಬಾಜಾ ಭಜಂತ್ರಿ ತಂಡ. ನಮಸ್ಕಾರ ಜಡ್ಜಸ್, ನಾನು ಚಕ್ರವರ್ತಿ, ಸುಭಾಷ್ ಚಕ್ರವರ್ತಿ. ಇಡೀ ಇಂಡಿಯಾದಲ್ಲಿ ನಾನು ಭಯಂಕರ ಫೇಮಸ್. ಬಟ್ ಈ ಮಾನವ ಜನ್ಮದಲ್ಲಿ ಮಾನವ ಯಾವಾಗ ಸಾಯ್ತಾನಂತ ಗೊತ್ತಿರಲ್ಲ. ಆದ್ರೆ ಸಾಯ್ದಕ್ಕಿಂತ ಮುಂಚೆ ಲೈಫ್ ನ ಫುಲ್ ಎಂಜಾಯ್ ಮಾಡ್ಕೋಬೇಕು. ಹಲೋ, ಯಾರು? ಅಂಬಾನಿ, ರಚಿತ ಮೇಡಮ್, ಅಂಬಾನಿ. ಅಂಬಾನಿ ಬೋಲು. 300 ಕೋಟಿನ ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡು. ಅಕೌಂಟ್ ಡೀಟೇಲ್ ಇಲ್ವಾ? ಗೂಗಲ್ ಪೇ ಮಾಡು. ಓಕೆ. ರಚಿತಾ ಮೇಡಮ್, 300 ಕೋಟಿ ಯಾವ ಥರದಂತ ಗೊತ್ತಾಯ್ತಾ? ನನ್ನ ಮಗ ನನ್ನ ಹತ್ರ 300 ಕೋಟಿ ಸಾಲ ಇಸ್ಕೊಂಡು ಮುಂಬೈ ಇಂಡಿಯನ್ ಟೀಮ್ ಕಟ್ಟಿದ್ದು. ನಾನ್ ಸರ್ ನಿಮ್ಮನೆ ಕೆಲ್ಸದವನು. ಆನಂದ್ ಸರ್, ನಮ್ಮ ಮನೇಲಿ ಕೈಗೊಬ್ಬ ಕಾಲ್ಗೊಬ್ಬ ಕೆಲಸದವ್ರು. ಯಾರು ಕೆಲಸದವ್ರು ಯಾರು ಮನೆಯವ್ರು ಅಂತಾನೆ ಗೊತ್ತಾಗಲ್ಲ. ಯಾಕೆ ಅಳ್ತಿದ್ಯಾ? ಹಸು ಆಗ್ತಿದ್ಯಾ? ಹಾಲು ಕುಡಿದ್ಯಾ? ಹೋದುವಾರ ಮಾರ್ಕಮ್ಮಿ ಬಂತ. ಮತ್ತೇನಾಯ್ತು? ನಿನ್ ಕಡೆ ಯಾರಾದ್ರೂ ಸತ್ತೋದ್ರ? ಸರ್ ಇನ್ ಸ್ವಲ್ಪ ಹೊತ್ತಲ್ಲಿ ಸಾಯ್ತಾರೆ ಸರ್. ಅನ್ಲಕ್ಕಿ ಫೆಲೋ. ನನ್ನಿಂದ ಏನಾದ್ರು ವಿಡಿಯೋ ಬೈಡಿಸ್ಬೇಕಾ? ನಿಮ್ಗೆ ನೀವೇ ಬೈಟ್ಸ್ಕೊಟ್ರೆ ಚೆನ್ನಾಗಿರಲ್ಲ ಸರ್. ಏನು ಮಾತಾಡ್ತಿದ್ಯಾ? ಸರ್ ಡಾಕ್ಟರ್ ರಿಪೋರ್ಟ್ ಬಂತು. ನಿಮ್ದು 2 ಕಿಡ್ನಿ ಡಮಾರು, 2 ಲಿವರ್ ಡಮಾರು, ಟೋಟಲಿ ನೀವೇ ಡಗಾರು. ಅಲ್ಲಲ್ಲ, ನೀವಿನ್ನು 24 ಅವರ್ಸ್ ಅಲ್ಲಿ ನೀವೇ ಡಮಾರು. ಸರ್ ಕಂಗ್ರಾಚುಲೇಷನ್, ಹ್ಯಾಪಿ ಡೆತ್ ಡೇ. ಎಲ್ಲ ಮಗ, ನನ್ನ ಹುಟ್ಟು ದರಿದ್ರವಾಗಿತ್ತು, ಸಾವು ವಿಜೃಂಭಣೆ ಆಗಿರ್ಬೇಕು ಕಣೋ, ವಿಜೃಂಭಣೆ ಆಗಿರ್ಬೇಕು. ಹೌದು ಸರ್, ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದೀನಿ. ಮಾಡಿದ್ಯಾ? ಬಾಯ್ಸ್ ಕಮಾನ್. ಯಾರು ಇವರೆಲ್ಲ? ಅಯ್ಯೋ ನಿಮ್ಗೆಲ್ಲ ಗೊತ್ತಾಗಲ್ಲ ಸರ್. ಸರ್ ಬಾಡಿಯಲ್ಲಿ ಬಾಡಿ ಸರ್ ಇದೇ ಬಾಡಿ ಸರ್. ನಾನ್ ಬಾಡಿನ ನಾನು ಸಾಯ್ಲಿಲ್ಲ ಕಣೋ. ಸರ್ ಕಂಗ್ರಾಚುಲೇಷನ್. ರೀಚ್ ಆದ್ಮೇಲೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಆಯ್ತಾ? ರೀಚ್ ಆಗಕ್ಕೆ ನಾನು ಟೂರಿಗೆ ಹೋಗ್ತಿದ್ದೀನೇನು. ಯಾರು ನೀವೆಲ್ಲ? ಸರ್ ನನ್ನ ಹೆಸರು ಬಸವ ಅಂತ. ಡೆತ್ ಕಾಂಟ್ರಾಕ್ಟರ್ ಸರ್ ನಾನು. ಡೆತ್? ಡೆತ್ ಬಿಸಿನೆಸ್ ಮ್ಯಾನ್ ಸರ್ ನಾನು. ಅದಕ್ಕೂ ಬಿಸ್ನೆಸ್? ಹೌದು ಸರ್. ಘಟಿಸು ಅಂತ ಒಂದು ಸಂಸ್ಥೆ ಇದೆ ಸರ್. ಘಟಿಸು? ಹೌದು ಸರ್. ಸರ್ ಹುಟ್ಟು ಸಾಮಾನ್ಯವಾಗಿದ್ರು ಸಾವು ವಿಜೃಂಭಣೆಯಾಗಿರ್ಬೇಕು ಸರ್. ಸೇಮ್ ನಂದೇ ಡೈಲಾಗ್. ಈಗ ನಮ್ಮ ಕಂಪನಿಯ ರೂಲ್ಸ್ ಗಳನ್ನ ಹೇಳ್ತೀನಿ ಸರ್. ಸರ್ ನೋಡಿ, ನೀವು ಸತ್ತ ಮೇಲೆ ನಿಮ್ಮ ಕಾರ್ಯಗಳನ್ನು ನಿಮ್ಮ ಕಣ್ಣಿಂದ ನೀವು ನೋಡ್ತೀರಾ ಸರ್? ಇಲ್ಲ ದೇವ್ರನ್ನ ನೋಡಕ್ಕಾಗಲ್ಲ ಅಲ್ವಾ? ಆದ್ರೆ ನಮ್ಮ ಕಂಪನಿ ತೋರಿಸುತ್ತೆ ಸರ್. ಈಗ ನೋಡಿ ಸರ್, ಸಾಯಕ್ಕಿಂತ ಮುಂಚೆ ಅಂದ್ರೆ ಅರ್ಧ ಗಂಟೆ ಮುಂಚೆ ನಾವೇ ಹೋಗ್ತೀವಿ. ನಿಮ್ಮ ಕಾರ್ಯಗಳನ್ನ ಹೇಗೆ ಮಾಡ್ಬೇಕು ಅಂತ ನಿಮ್ಮ ಬಾಯಿಂದ ಕೇಳ್ತೀವಿ. ನಿಮ್ಮ ಆಸೆಗಳನ್ನ ಹೇಳ್ತೀರಾ, ಅದನ್ನ ನಾವು ಕರೆಕ್ಟ್ ಆಗಿ ಈಡೇರಿಸ್ತೀವಿ. ಅದೇ ಸರ್ ನಮ್ಮ ಕಂಪನಿಯ ಮುಖ್ಯ ಉದ್ದೇಶ. ತುಂಬಾ ಒಳ್ಳೇದಿದೆ ಸರ್. ಈಗ ಫಸ್ಟ್ ಮೆನು ನೋಡ್ತೀವಿ ಸರ್. ಏನು ಸರ್, ಈಗ ನಿಮ್ಮ ಕಡೆ ಸುಡುತ್ತರ ಉಳ್ತಾರ ಸರ್. ನಮ್ ಕಡೆ ಸುಡೋದು. ಯಾಕೆ ಹೇಳಿದ್ರಿ? ಅದೃಷ್ಟವಂತರು ಸರ್ ನೀವು, ಅದೃಷ್ಟವಂತರು. ನಮ್ಮ ಮಮ್ಮಿ ನಾನು ಹುಟ್ಟದಾಗ್ಲೇ ಹೇಳ್ತಿದ್ರು ನಾನು ತುಂಬಾ ಅದೃಷ್ಟವಂತ ಅಂತ. ಯಾಕೆ ಸರ್? ಯಾಕಂದ್ರೆ ಬೇರೆಯವರಿಗಾದ್ರೆ 1 ಲೋಡ್ ಕಟ್ಟಿಗೆ ಬೇಕು, ನಿಮಗೆ ಅರ್ಧ ಲೋಡ್ ಕಟ್ಟಿಗೆ ಸಾಕು ಸರ್. ಯಾಕೆ? ನೀವು ಅರ್ಥ ಇದ್ದೀರಲ್ಲ ಅದಕ್ಕೆ. ನನ್ನ ಸುಡೋದೇ ಬೇಡ, ಊಟಾಕಿ ಊಟಾಕಿ. ಅದಕ್ಕೊಂದು ಆಪ್ಷನ್ ಇದೆ ಸರ್, ಅದು ಎಷ್ಟು ಮಿನಿಟ್ ಸರ್. ಎಲ್ಲ ಮಿಸ್. ನಿಮ್ಗೆ ರಂಗೋಲಿ ಬಿಡಕ್ ಬರುತ್ತಾ? ನಿಂಗ್ ಬರುತ್ತಾ? ನಂಗೆ ಬರುತ್ತೆ, ಆದ್ರೆ ಎಲ್ಲೆಲ್ಲ ಹರಡುತ್ತೆ, ಯಾಕಂತ ಗೊತ್ತಾಗಲ್ಲ. ಸರ್ ಇದು
ಇದು ಮಣ್ಣಿನ ಸಮಾಧಿ, ಇದು ಕಲ್ಲಿನ ಸಮಾಧಿ, ಇದು ಮಾರ್ಬಲ್ ಸಮಾಧಿ ಸರ್. ಹೆಂಗೆ ಇದು ಸರ್ ಇದು 1 ಲಕ್ಷ, ಇದು 2 ಲಕ್ಷ, ಇದು 3 ಲಕ್ಷ ಸರ್. ಇದೆರಡು ಒಂದೇ ತರ ಇದೆ. ಸರ್ ಇದು ವಿತ್ ಎಸಿ, ಇದು ವಿತೌಟ್ ಎಸಿ ಸರ್. ವಿತೌಟ್ ಎಸಿ ವಿದ್ಯಾಸಿನ ಹೌದು ಸರ್, ನಮ್ಮ ಕಂಪನಿಯಿಂದ 34 ಅವರ್ಸ್ ಎಸಿನ ಫ್ರೀ ಆಗಿ ಕೊಡ್ತೀವಿ ಸರ್. ನನ್ನ ಮಗನ ಕೊರೋನಾ ಒಂದು ಸತ್ತೋಗ್ಬೇಕು ನೀನು. ಲೇ, ಸತ್ತ ಮೇಲೆ ಎಸಿ ಇದ್ರೇನು ಗ್ಯಾಸ್ ಇದ್ರೇನು? ಏನ್ ಸರ್ ಹಿಂಗ್ ಮಾತಾಡ್ತೀರಾ? ನೋಡಿ ಸರ್, ಎಷ್ಟೋ ಜನ 100 ವರ್ಷ ಬದುಕಬೇಕು, 150 ವರ್ಷ ಬದುಕಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಬಟ್ 50 ವರ್ಷಕ್ಕೂ ಸತ್ತೋಗ್ಬಿಡ್ತಾರೆ. ಬಟ್ ಈ ಎಸಿಯಲ್ಲಿ ಮಲ್ಕೊಂಡ್ರೆ 100 ಅಲ್ಲ ಸರ್, 200 ವರ್ಷ ಫ್ರೆಶ್ ಆಗಿರ್ಬೋದು. ಈ ಸೆಕೆಗೆ ಜೀವಂತವಾಗಿದ್ದೆ ಫ್ರೆಶ್ ಆಗಿರ್ಲಿಕ್ಕೆ ಆಗಲಿಲ್ಲ, ಇನ್ನು ಸತ್ತ ಮೇಲೆ ಫ್ರೆಶ್ ಆಗಿ ಏನು ಪ್ರಯೋಜನ? ಇದು ಬೇಡ ಸರ್, ಪರವಾಗಿಲ್ಲ. ನೆಕ್ಸ್ಟ್ ಆಪ್ಷನ್ ನೆಕ್ಸ್ಟ್ ಆಪ್ಷನ್ ಇದೆಯಾ? ಅಯ್ಯೋ, ಈಗ ನೋಡಿ, ತಮಟೆಯಲ್ಲಿ ನಿಮಗೆ ಆಪ್ಷನ್ ಕೊಡ್ತೀವಿ ಸರ್. ತಮಟೆಲ್ ಆಪ್ಷನ್ ಇದೆಯಾ? ಹಾ ಸರ್. ಪ್ಲಾಸ್ಟಿಕ್ ತಮಟೆಯಲ್ಲಿ ಬಾರಿಸಿದ್ರೆ ಒಂದು ರೇಟ್, ಚರ್ಮದ ತಮಟೆಯಲ್ಲಿ ಬಾರಿಸಿದ್ರೆ ಒಂದು ರೇಟ್ ಸರ್, ಡ್ರಮ್ಮಲ್ಲಿ ಬಾರಿಸಿದ್ರೆ ಒಂದು ರೇಟ್ ಸರ್, ಟೊಳ್ಳಲ್ಲಿ ಬಾರಿಸಿದ್ರೆ ಒಂದು ರೇಟ್. ಡೊಳ್ಳು ಬಡಿಯಾಕ ಕೊಟ್ಟಿಲ್ಲ. ನೀನ್ ನೋಡಿದ್ರೆ 25 ಟೈಪ್ ಇತ್ತು ಮೆನು ಹೇಳಿದೆ, ಅವನು ಒಂದೇ ತಮಟೆಯಲ್ಲಿ ಬಾರಿತಿದ್ದಾನಲ್ವ? ಅಯ್ಯೋ ಸರ್, ಸತ್ತ ಮೇಲೆ ನಿಮಗೆ ಕಿವಿ ಕೇಳಿಸುತ್ತಾ ಸರ್? ಮತ್ತೆ 25 ಟೈಪ್ ಇತ್ತು ಮೆನು ಯಾಕೆ ಹೇಳಿದೆ? ಪ್ಲೀಸ್ ಸ್ವಾಮಿ ಸರ್, ಒಂದು 100 ರೂಪಾಯಿ ಇದ್ರ ಕೊಡಿಯಲ್ಲಿ. ಓ ನನ್ನ ಮಗನೇ ಸಾಯ್ತೇನೆ ಕುಡಿದು ತಗೋ. ಭಾರತನೇ ಬಿದ್ದರು, ಆಮೇಲೆ ಕರಿತೀರಿ. ಓಕೆ ನೋಡು, ನೀನ್ ಬೇಗ ಸಾಯಬೇಕು, ನಂಗೆ ಬೇರೆ ಕೆಲಸ ಇದೆ. ಡಾಕ್ಟರ್ 24 ಗಂಟೆ ಅಂತ ಹೇಳಿದಾರೆ ತಾನೆ, ಯಾಕೋ ಅರ್ಜೆಂಟ್ ಮಾಡ್ತೀಯಾ? 24 ಗಂಟೆ ಬದುಕೇನು ಗೆಣಸಿಗಿಲ್ತೀಯಾ? ಬೇಗ ಸತ್ತೋಗೋಣ ಪ್ಲೀಸ್. ಹೆಣ ಅಂತ ಮಾತ್ರ ಹೇಳ್ಬೇಡ, ನಾನು ಇನ್ನು ಸತ್ತಿಲ್ಲ. ಓಕೆ ಪುನಃ. ಬಟ್ರೆ ಸಿಂಗಾರದ ಒಂಗೆ ಮರ ಹೂ ಬಿಟ್ಟಿದೆ, ಲಾಕ್ಡೌನ್ ಇಂದ ಬಾರೆಲ್ಲ ಮುಚ್ಚಿಬಿಟ್ಟಿದೆ. ಸರ್ ನೆಕ್ಸ್ಟ್ ನೆಕ್ಸ್ಟ್ ಆಪ್ಷನ್ ಚಟ್ಟ ಸರ್. ಸರ್ ಈಗ ನಾರ್ಮಲ್ ಚಟ್ಟದಲ್ಲಿ ತಗೊಂಡೋದ್ರೆ ಒಂದು ರೇಟ್. ಯು ಮೀನ್ ನಾರ್ಮಲ್ ಚಟ್ಟ? ಎಸ್ ಸರ್, ಎಸ್ ಸರ್, ಮೀ ಎಸ್ ಸರ್. ನೋ 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 ನೋ. ಸರ್ ಆಟೋದಲ್ಲಿ ತಗೊಂಡೋದ್ರೆ ಒಂದು ರೇಟ್. ಆಟೋ? ಎಸ್ ಸರ್, ಮೀ ಎಸ್ ಸರ್. 3 ವೀಲರ್? ನೋ 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 ನೋ. ಅದು ಬೇಡ. ನೆಕ್ಸ್ಟ್ ಸರ್ ಫುಲ್ ಡೆಕೋರೇಷನ್ ಮಾಡಿ ತಗೊಂಡೋದ್ರೆ ಒಂದು ರೇಟ್ ಸರ್. ಫುಲ್ ಡೆಕೋರೇಷನ್? ಹಾ ಸರ್. ಚೆನ್ನಾಗಿರುತ್ತಾ? ಹೂ ಇದೆಲ್ಲ ದೇಹದಿಂದ ದೂರವಾದ ಏಕೆ ಆತ್ಮನೇ, ಏಕೆ ನಿನ್ನ ಆತ್ಮ ಇನ್ನು ದೂರ ಆಗಿಲ್ವಾ? ನಿಂಗೆ ಬೇಗ ಸಾಯಕ್ಕೆ ನಿಂಗೆ ಬೇರೆ ಕೆಲಸ ಇದೆ. ಅಯ್ಯೋ ಲೇ, ಡಾಕ್ಟರ್ 24 ಗಂಟೆ ಕೊಟ್ಟಿದ್ದಾರೆ ತಾನೆ, ಯಾಕೆ ಅರ್ಜೆಂಟ್ ಮಾಡ್ತೀಯಾ? ಓಕೆ ಸಾರಿ, ನಿಧಾನವಾಗಿ ಸಾಯಿ ಹೆಣ. ಪ್ಲೀಸ್, ಹೆಣ ಅಂತ ಮಾತ್ರ ಹೇಳ್ಬೇಡಿ. ಅದು ಆಯ್ತಾ? ಓಕೆ ಓಕೆ, ನಂಗೆ ಅರ್ಜೆಂಟ್ ಇಲ್ಲ, ನಿಧಾನವಾಗಿ ಸಾಯಿ. ನೀರ ಮೇಲಿನ ಗುಳ್ಳೆ, ಎಷ್ಟು ದೊಡ್ಡ ನಿನ್ನ ಮೂಗಿನ ಹೊಳ್ಳೆ. ಒಳಗೋಗ್ ಮಲ್ಕೋತೀಯಾ? ಮೇಡಮ್, ಕೊನೆಯುತ್ತಿರ ಆಸೆ ಕೇಳಿದರೆ ನನ್ನ 2 ಕೋಟಿ ಕೇಳುವೆ ಚಿನ್ನ.